ಎಲ್ಲರೂ ಹೇಗಿದ್ರ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋ ಒಳಗೆ ನಾನು ತಿರುಪತಿ ಹೋಗ್ತಾ ಇದ್ದೀನಿ. ಈಗ ನಾನು ಶಿವಮೊಗ್ಗ ಏರ್ಪೋರ್ಟಲ್ಲಿದ್ದೀನಿ. ನಾನು ಹಿಂದ್ಗಡೆ ಏನು ನೋಡ್ತಾ ಇದ್ದೀರಲ್ಲ, ನಾನು ಈಗ ಶಿವಮೊಗ್ಗ ಏರ್ಪೋರ್ಟಲ್ಲಿದ್ದೀನಿ. ಸೊ ಗೈಸ್, ಫ್ಯಾಮಿಲಿ ಫುಲ್ಲು ರೆಡಿಯಾಗಿ ಫುಲ್ ಎಂಜಾಯ್ ಮಾಡ್ಕೊತ ನಾವಲ್ಲಿ ಆಲ್ರೆಡಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಜಸ್ಟ್ ಓನ್ಲಿ 50 ಮಿನಿಟ್ಸ್ ಸಾಕು ಇಲ್ಲಿಂದ ತಿರುಪತಿಗೆ. ಸೊ ಗೈಸ್, ಹಿಂದ್ಗಡೆ ನೋಡ್ರಿ ನನ್ನ ಬ್ಯಾಕ್ಗ್ರೌಂಡ್ ಒಳಗೆ ಏರ್ಪೋರ್ಟ್, ಶಿವಮೊಗ್ಗದ ಏರ್ಪೋರ್ಟ್ ಇದೆ. ಗೈಸ್, ಫುಲ್ಲು ದೊಡ್ಡದು ಏರ್ಪೋರ್ಟು. ಫ್ರೇಮ್ ಒಳಗೆ ಬರ್ತಿಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇದ್ದಾರೆ. ಸೊ ನಾನೊಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಬ್ಯಾಗ್ನ ಮನೆಗೆ ಬಿಟ್ಟು ಬಂದೀನಿ, ಅದಕ್ಕೆ ತರಕ್ಕೆ ಹೋಗ್ಯಾರೆ. ಸೊ ಗೈಸ್, ಬನ್ನಿ ಏರ್ಪೋರ್ಟ್ ಒಳಗಡೆ ಹೋದ್ಮೇಲೆ ಅಲ್ಲಿ ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೂ. ಹೈದ್ರಾಬಾದ್ ಟು ತಿರುಪತಿ. ಸೊ ಗೈಸ್, ಇನ್ನೇನು ನೋಡ್ತಾ ಇದ್ದೀರಲ್ಲ, 11:40ಗೆ ನಮ್ಮ ತಿರುಪತಿ ಫ್ಲೈಟ್ ಇದೆ. ನಾವು ಬಂದಿರೋದೇ 10 ಗಂಟೆ ಬಂದಿದ್ದೀವಿ. ಸೊ ಗೈಸ್, ಯಾವಾಗೂ ನೀವು ಅಷ್ಟೇ 1 or 2 hour ಮುಂಚೆನೇ ಇದ್ರಿ. ಡಿಲೇನೂ ಆಗ್ಬೋದು, ಬೇಗನೂ ಬರ್ಬೋದು ಫ್ಲೈಟು. ಸೊ ಬನ್ನಿ ಹೊರಗಡೆ ಹೋಗೋಣ, ಎಲ್ಲ ಚೆಕಿಂಗ್ ನಡೀತಾ ಇತ್ತು. ಒಳಗಡೆ ಫುಲ್ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಫುಲ್ ಏರ್ಪೋರ್ಟ್ ಫುಲ್ ಕ್ಲೀನಾಗಿ ನೀಟಾಗಿದೆ. ಸೊ ಫ್ಲೈಟ್ ನೇಮ್ಸ್ ನೋಡ್ಬೋದು. ನಾವು ಹೋಗ್ತಿರೋದು ಸ್ಟಾರ್ ಏರು. ಇಲ್ಲಿ ಇಂಡಿಗೋ ಮತ್ತು ಇನ್ನೂ ಭಾಳ ಇದಾವೆ ವೆರೈಟೀಸ್ ಆಫ್ ಫ್ಲೈಟ್ಸ್. ನೋಡಿರಿ ಗೈಸ್, ಅಲ್ಲಿ ಹೈದ್ರಾಬಾದಿಗೆ 11:50ಗೆ ಐತಿ, ತಿರುಪತಿಗೆ 11:40ಗೆ ಐತಿ. ಸೊ ಗೈಸ್, ಬನ್ನಿ ಹೋಗೋಣಂತೆ. ಇಲ್ಲಿ 3D ಮಾಡೆಲ್ ಇಟ್ಟಿದ್ದಾರೆ ನೋಡಿ, ಶಿವಮೊಗ್ಗ ಏರ್ಪೋರ್ಟಿನ 3D ಮಾಡೆಲ್. ಇದಿಷ್ಟು ಅಂದರೆ ಈ ಕಡೆಯಿಂದ ಎಂಟ್ರೆನ್ಸ್ ಐತಿ. ಈ ಕಡೆ ನೋಡ್ರಿ, ಇಲ್ಲಿ ಇದು ಫುಲ್ ಪಾರ್ಕಿಂಗು ಮತ್ತು ಲಾಂಚ್ ಇಲ್ಲೇ. ಈ ಕಡೆ ಮೇನ್. ಸೊ ಗೈಸ್, ನಮಗೆ ಇದಾದಮೇಲೆ ನನಗೆಲ್ಲೂ ವೀಡಿಯೋ ಮಾಡೋಕ್ಕೆ ಒಳಗೆ ಪರ್ಮಿಷನ್ ಕೊಡೋದಿಲ್ಲ, ಸೆಕ್ಯೂರಿಟಿ ಇರುತ್ತಲ್ಲ, ಫುಲ್ ಚೆಕಿಂಗ್ ಒಳಗೆ ನಾವು ಬ್ಯುಸಿ ಆಗೋದ್ವಿ. ಅದಾದಮೇಲೆ ನಾನು ಮುಂದೋದ ಮೇಲೆ ಫುಲ್ ವೀಡಿಯೋ ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಮಾಡೋದು. ಮೊಬೈಲೆಲ್ಲ ಇಸ್ಕೊತಾರೆ. ಫುಲ್ಲು ಹೈ ಸೆಕ್ಯೂರಿಟಿ, Z+ ಸೆಕ್ಯೂರಿಟಿ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಏನು ಹೊರಗಡೆಯಿಂದ ಏನು ಒಳಗಡೆ ತಗೊಂಡೋಗಂಗಿಲ್ಲ. ಆದರೂ ನಾವು ಚಿಪ್ಸ್ ಎಲ್ಲ ತಗೊಂಡೋಗಿದ್ವಿ, ನಮಗೆ ಪರ್ಮಿಷನ್ ಕೊಟ್ಟರು. ನಾರ್ಮಲ್ ಟೈಮಲ್ಲಿ ಏನು ರಶ್ ಇರಲಿಲ್ಲ ಅಂತ ನಮಗೆ ಬಿಟ್ಟರಷ್ಟೇ. ಏನಾರ ರಶ್ ಇದ್ದಿದ್ರೆ ನಮಗೂ ಕೂಡ ಬಿಡ್ತಿದ್ದಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗಾರ ಹೋಗಬೇಕಾದ್ರೆ ನೀಟಾಗಿ ಬರೀ ನಿಮ್ಮ ಮನೆಯಿಂದನೇ ತಗೊಂಡೋಗ್ಬೇಕು. ಪ್ಲಾಸ್ಟಿಕ್ ಬಾಟಲ್ಸ್ ಯಾವುವು ಅಲೋ ಇರೋಲ್ಲ, ಅಂದರೆ ಫ್ಲೈಟ್ ಒಳಗೆ ಎಲ್ಲೂ ಅಲೋ ಇರೋಲ್ಲ. ಮತ್ತು ತಿರುಪತಿ ಮತ್ತು ತಿರುಮಲ ಒಳಗೂ ಅಷ್ಟೇ ನಿಮಗೆ ಏನು ಪ್ಲಾಸ್ಟಿಕ್ಕಿಂದು ಬಾಟಲ್ಸ್ ನೋಡೋಕ್ಕೆ ಸಿಗೋಲ್ಲ, ಬರೀ ಗ್ಲಾಸಿಂದ ಅಷ್ಟೇ. ಸೊ ಇಲ್ಲೇನೆಲ್ಲ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ನಾನು ಒಳಗಡೆ ಯಾರು ಏನು ಮಾತಾಡಲಿಲ್ಲಂಗೆ ವೀಡಿಯೋ ಮಾಡ್ರ ಅಂಥದ್ದು. ಸೊ ಈಗ ನೆಕ್ಸ್ಟ್ ಸೆಕ್ಯೂರಿಟಿ ಆದಮೇಲೆ ಮತ್ತೆ ಏನೇನು ಆಗುತ್ತೆ ಅಂತ ನೋಡ್ರಿ ಗೈಸ್. ನಮ್ಮ ಫ್ಲೈಟ್ ಬಂದು ಲ್ಯಾಂಡ್ ಆಗಿದೆ. ಸೊ ನನ್ನ ಎದುರುಗಡೆ ನನ್ನ ಫ್ಲೈಟ್ ಇದೆ, ನೋಡ್ಬೋದು ಇಲ್ಲಿ. ಸೊ ಗೈಸ್, ಆಮೇಲೆ ಇನ್ನೂ ಹತ್ರ ಹೋಗ್ತೀನಿ. ಅಲ್ಲೋದ್ಮೇಲೆ ಮಾತ್ರ ಸಖತ್ ಫ್ಲೈಟ್. ಸೊ ಗೈಸ್, ಬನ್ನಿ ಅಲ್ಲಿ ಹೋಗೋಣಂತೆ. ಅಲ್ಲೋದ್ಮೇಲೆ ನಿಮಗೆ ಸಿಗ್ತೀನಿ. ಈಗ ನಮಗೆ ಕರ್ಕೊಂಡು ಹೋಗೋಕ್ಕೆ KSRTC ಬಸ್ ಬಂದು. ಸೊ ಗೈಸ್, ಪ್ಲೇನ್ ಕೂಡ ರೆಡಿ ಇದ್ದು ನಮಗೆ ಕರ್ಕೊಂಡು ಹೋಗೋಕ್ಕೋಸ್ಕರ. ಅದಕ್ಕಿಂತ ಮುಂಚೆ ಇಲ್ಲೊಂದು ಬಸ್ ಐತಿ, ಆ ಬಸ್ ಒಳಗೆ ಹತ್ತಿ ಮುಂದಿನ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬನ್ನಿ. ಸೊ ಬಸ್ ಸಿಗುತ್ತಾನಂತೆ. ಐ ಟ್ರಾವೆಲ್ ಬೈ ಬಸ್. ಈಗ ಈ ಅಲ್ಲಿ ಪ್ಲೇನ್ ಹತ್ರ ಕರ್ಕೊಂಡು ಹೋಗೋಂಥ ಬಸ್ ಒಳಗೆ ನಿಂತೀವಿ. ಸೊ ಗೈಸ್, ಫುಲ್ ರಶ್ ಐತಲ್ಲ, ಫುಲ್ ರಶ್ ಐತಿ ನೋಡ್ರಿ. ಸೊ ಗೈಸ್, ಬನ್ನಿ ಫ್ಲೈಟ್ ಹತ್ರ ಹೋಗೋಣ. मेरी शक्ल दे धप्पा मेरी पकड़ देख कल से बच्चों
ಸೀಟ್ ಒಳಗೆ ಕುಂತಿದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಈಗ ನಾನು ತೋರಿಸ್ತೀನಿ ನೋಡಿ. ವಿಂಡೋ ಸೀಟು ನೋಡ್ರಿ, ಇಲ್ಲಿ ಸೀನ್ ಯಾವ ಥರ ಸಿಗುತ್ತಂತ ನೀವು ಫುಲ್ ವಿಡಿಯೋ ಫುಲ್ ಆಡ್ತೀನಿ. ಫುಲ್ ವಿಡಿಯೋ ನೋಡ್ರಿ, ಲಾಸ್ಟ್ ಎಂಡ್ ಮಟ್ಟ ನೋಡ್ರಿ ವಿಡಿಯೋ ಫುಲ್ಲು ನೋಡ್ರಿ ಗೈಸ್. ವ್ಯೂ ಯಾವ ಥರ ಐತೆ ನನಗೆ ವಿಂಗ್ಸ್ ಇಂದು. ಏರ್ ಹಾಸ್ಟೇಜ್ ನೋಡ್ಬೋದು. ಒಂದು ನಿಮಿಷ ಏರ್ ಹಾಸ್ಟೇಜ್ ತೋರಿಸ್ತೀನಿ ನಿಮಗೆ. ಕಂಡಕ್ಟರ್ ಕರೀರಿಲ್ಲಿ ನಮಗೆ. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ, ಇಲ್ಲಿದ್ದೀರಾ ನೀನು? ಯಾವೂರಲ್ಲ ನಿಂದು? ಅನ್ಕಂಫರ್ಟೇಬಲ್ ಆಗ್ತೈತಿ. ಓಯ್, ನನ್ನ ತಂಗಿ ಬಂದಿದ ತಕ್ಷಣ ಕಿಟಕಿನೇ ಕ್ಲೋಸ್ ಮಾಡ್ತಾ ಇದ್ದಾರೆ. ಏನಲ್ಲ ಬರೋದು Cabin crew to close doors, arms lights, closing in report. ಆಫ್ ಮಾಡಕ್ಕೆ ಹೇಳ್ತಾ ಇದ್ದೀವಿ ಸಂಜೆ, ಆಫ್ ಮಾಡಿ ಸೀಟ್ ಬೆಲ್ಟ್ ಹಾಕೋಣ ಅಷ್ಟೇ.
ಅಲ್ಲಾಡಿಸ್ತೈತಿ ಫ್ಲೈಟ್, ಫುಲ್ ಅಲ್ಲಾಡ್ತೈತಿ, ಡ್ಯಾನ್ಸ್ ಮಾಡ್ತೈತಿ ಫ್ಲೈಟ್. ಬ್ರೋ ಆರಾಮ್ಸೆ ಲ್ಯಾಂಡಿಂಗ್ ಮಾಡಿಸಿ ಬ್ರೋ ಪ್ಲೀಸ್. ಪೈಲಟ್ ಇವ್ರು ರಮ್ಮ ಹೊಡೆದು ಬಿಡೋದು. AC ಎಲ್ಲಪ್ಪ, ಗಾಳಿ ಬರ್ತೈತಿ, ಗಾಳಿ ಇಲ್ಲಿಂದ ಬರ್ತೈತಿ ನೋಡಿ. ಹೆಂಗ್ ಅಲ್ಲಾಡ್ತೋದ್ ಫ್ಲೈಟ್ ಅನ್ರಿ, ಹೇಳಬಾರ್ದಂಗೆ ಅಲ್ಲಾಡ್ತೋದ್. ಫ್ಲೈಟ್ ಫುಲ್ ಆ ಕಡೆ ಟರ್ನ್ ಆಗೈತಿ. ಸಿಟಿ ನೋಡ್ರಿ, ಸೌಂಡ್ ಮಾಡ್ಕೊಂಡು ಒಳಗೆ ಹೋಗಿ. ಸೊ ಇಲ್ಲಿ ಪೈಲಟ್ ಕ್ಯಾಬಿನ್ ಇದೆ, ಬನ್ನಿ ಒಳಗೆ ಒಂದು ವಾಶ್ರೂಮ್ ಯಾವ ಥರ ಐತೆ ಅಂತ. ಸೊ ಗೈಸ್ ಫ್ರೇಮ್ ಕಟ್ ಐತಾ? ಓಕೆ. ನಮ್ಮ ಸಾಧಾರಣ ಏನೋ ಇಲ್ಲಿ ಪ್ರೆಸರ್ ನೋಡಿ ಹೆಂಗಿರುತ್ತೆ ಅಂತ ಹೇಳೋಣ. ಸೊ ವಾಶ್ರೂಮಿನ ಪ್ರೆಸರ್ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ನಿಮಗೂ ತೋರಿಸ್ಕೊಡ್ತೀನಿ ನೋಡಿ. ಒಂದೇ ಸೆಕೆಂಡಲ್ಲಿ ನೀರು ಅದು ಫುಲ್ಲು ಎವಾಪರೇಟ್ ಆಗ್ತೈತಿ, ಮುಗಿದೇ ಹೋಯ್ತು ಒಂದೇ ಸಲ. ಸೊ ನಾನೇನೋ ಇಲ್ಲೇ ಒಳಗೆ ಇದ್ದೆ ಅಂದರೆ ನನಗೆ ಮತ್ತೇನಾರ ಅನ್ಕೊಂತಿರ್ತಾರೆ, ಟಿಕೆಟೇ ಇಲ್ಲಂಗೆ ಬಂದಾನೆ ಅಂತ ಅನ್ಕೊಂತಾರೆ. ಸೊ ಹೊರ ಹೋಗೋಣ ಬನ್ನಿ ಸಾಕು. ಅವರು ಗಾರ್ಬೇಜ್ ಕಲೆಕ್ಟ್ ಮಾಡಕ್ಕೆ ಬಂದಿದ್ರು, ಬಟ್ ನಾನು ಇಳಿತೈತಿ. ಲೆಟ್ಸ್ ಗೋ ಗಾಯ್ಸ್, ಮೋಟ ಒಳಗಿದೀವಿ ಗಾಯ್ಸ್ ನಾವು. ಇನ್ನ ಭಾಳ ಮೇಲಿದೀವಿ ನಾವು. ಬೇಕಾದ್ರೆ ಯಾಕೆ ಈಗ ತಿರುಪತಿ ಏರ್ಪೋರ್ಟ್ ಒಳಗೆ ಲ್ಯಾಂಡ್ ಆಗಿದ್ದೀವಿ. ಸೊ ಫುಲ್ಲು ಸೆಕೆ ಇತ್ತು ಹೊರಗಡೆ. ಸೊ ಇಲ್ಲೇನು ನೋಡ್ತಾ ಇದ್ದಾರಲ್ಲ, ಫುಲ್ ಸ್ಟ್ರೆಚ್ಚು ಮತ್ತು AC ಎಲ್ಲ ಕೋಲ್ಡ್ ಐತಿದ್ವಿ. ಬಟ್ ಹೊರ ಮಾತ್ರ ಭರ್ಜರಿ ಬಿಸಿಲು ಐತಿ ತಿರುಪತಿ ಒಳಗೆ, ಮಳೆಯೇ ಇಲ್ಲ. ಸೊ ಅದೇ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಅಂದರೆ ಇದು ಪಾರ್ಟ್ 1. ಸೊ ಪಾರ್ಟ್ 2 ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಒಳಗೆ. ಸೊ ಓಕೆ, ಅಂಟಿಲ್ ದೆನ್, ಬೈ ಬಾಯ್.